ಹೆಲೋ ಫ್ರೆಂಡ್ಸ್, ಇವತ್ತು ಕ್ಲಾಸ್ 10th ಟ್ರಯಾಂಗಲ್ಸ್ ಚಾಪ್ಟರ್ದು ರಿವಿಷನ್ ಮಾಡ್ತಾಯಿದ್ದೀನಿ. ಎಲ್ಲ ಕ್ವೆಶನ್ಸು ಇದೆ ಇದರಲ್ಲಿ. ಎಕ್ಸಾಂಪಲಿಂದ ಹಿಡ್ದು ಎಲ್ಲ ಕ್ವೆಶನ್, ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಪಾಯಿಂಟ್ಸ್ ಇದೆ ಎಲ್ಲನೂ ಇದೆ. ಇಷ್ಟು ಓದಿದ್ರೆ ಸಾಕು ಅಂತ ಅಂದ್ಕೋತೀನಿ. ಫೈನಲ್ ಹತ್ರ ಬಂದಾಗ ನಾನು ಇಂಪಾರ್ಟೆಂಟ್ ಕ್ವೆಶನ್ಸು ಕೂಡ ಬಿಡ್ತೀನಿ. ಇಲ್ಲಿ ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಆವಾಗ ಈಸಿ ಆಗುತ್ತೆ ಅಂತ ನಾನು ಇದೊಂದು PDF ಬಿಟ್ಟಿದ್ದೀನಿ. PDF ವಿಡಿಯೋಗೆ ಕನ್ವರ್ಟ್ ಮಾಡಿ ಬಿಟ್ಟಿದ್ದೀನಿ. ಸೊ ಇಷ್ಟು ಓದ್ಕೋತಾ ಇರಿ. ನಾನು ಫೈನಲ್ ಹತ್ರ ಬಂದಾಗ ಬಿಡ್ತೀನಿ ವೀಡಿಯೋಸು. ಮ್ಯಾಥ್ಸ್ ಆಗಲಿ, ಸೈನ್ಸ್ ಆಗಲಿ, ಸೋಷಲ್, ಕನ್ನಡ, ಇಂಗ್ಲೀಷ್ ಎಲ್ಲನೂ ಬಿಡ್ತೀನಿ. ನಾನು ಬರೀ ಕ್ವೆಶನ್ ಮಾತ್ರ ಓದ್ತೀನಿ. ನೀವು ಆನ್ಸರ್ಸ್ನ ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ABCD is a trapezium with AB parallel to DC. ನಾನು ಬರೀ ಕ್ವೆಶನ್ಸ್ ಮಾತ್ರ ಓದ್ತೀನಿ. ನೀವು ಆನ್ಸರ್ಸ್ನ ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮತ್ತೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ಎಕ್ಸಾಂಪಲ್ 2, ABCD is a trapezium with AB parallel to DC. E and F are points on non-parallel sides AD and BC respectively, such that EF is parallel to AB and DC. Show that AE by ED is equals to BF by FC. Next ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 3 ಫಿಗರ್ ಕೊಟ್ಟಿದ್ದಾರೆ. PS by SQ is equals to PT by TR and angle PST is equals to angle PRQ. Prove that triangle PQR is an ಐಸೋಸೆಲೆಸ್ ಟ್ರಯಾಂಗಲ್. ಇಲ್ಲಿ ಗಿವನ್ ಕೊಟ್ಟಿದ್ದಾರೆ, ಪ್ರೂವ್ ಮಾಡಬೇಕು. ನೆಕ್ಸ್ಟು ಎಕ್ಸಸೈಸಲ್ಲಿದೆ. ಈ ಎಕ್ಸಸೈಸ್ನಲ್ಲಿರೋ ಕ್ವೆಶನ್ಸ್ನೆಲ್ಲ ಒಂದ್ಸಲ ಕ್ಲಾಸ್ ವರ್ಕಲ್ಲಿ ಬರೆದಿರ್ತೀರ. ಸೊ ಅದನ್ನೇ ಓದ್ಕೋತಾ ಇರಿ. ಎಕ್ಸಾಮ್ ಹತ್ರ ಬಂದಾಗ ರಾತ್ರಿ ಕುತ್ಕೊಂಡು ಓದ್ತೀನಿ ಅಂದರೆ ಅದಾಗಲ್ಲ. ಸೊ ಎಕ್ಸ್ಪೀರಿಯನ್ಸ್ಡಾಗಿ ಹೇಳ್ತಾ ಇದ್ದೀನಿ. ಇವಾಗಿಂದನೇ ಓದ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಥಿಯರಮ್ಸ್. ಈ ಲೆಸನಲ್ಲಿ ಥಿಯರಮ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 5 ಮಾರ್ಕ್ಸ್ ಕಂಪಲ್ಸರಿ ಥಿಯರಮ್ ಇದ್ದೇ ಇರುತ್ತೆ. ಎಲ್ಲ ವರ್ಷದ ಪೇಪರ್ ನೋಡಿದ್ರು ಆ 5 ಮಾರ್ಕ್ಸ್ ಥಿಯರಮ್ ಇದ್ದೇ ಇದೆ. ಪೈಥಾಗರಸ್ ಥಿಯರಮ್ ಇರುತ್ತೆ, ಕ್ರೈಟೀರಿಯಾ, ಇನ್ನು 5 ಇದೆಯಲ್ಲ, 5 ಪ್ರಾಕ್ಟೀಸ್ ಮಾಡಿ. ಓಕೆ. ಮತ್ತು 2 ಮಾರ್ಕ್ಸ್ ಕ್ವೆಶನು ಈ ಲೆಸನ್ನಿಂದ ಇರುತ್ತೆ. ಪ್ರಾಕ್ಟೀಸ್ ಮಾಡಿ. ಇಷ್ಟು ಓದಿದ್ರೆ ಸಾಕು. ಏನಾದರೂ ಎಕ್ಸ್ಟ್ರಾ ಇದ್ದರೆ ನಾನು ಫೈನಲ್ ಹತ್ರ ಬಂದಾಗ ವಿಡಿಯೋ ಮಾಡ್ತೀನಿ ಮ್ಯಾಥ್ಸ್ ರಿವಿಷನ್ ಕ್ಲಾಸ್ದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.